ನೋಡ್ತಾರೆ ನಂಗೆ ಗೊತ್ತು ನನಗೆ, ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ. ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ, ಸಿನಿಮಾ ಮೀರಿದ್ ಬೇರೆ. ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಾಗಬೇಕು, ಈ ಸಿನಿಮಾ ನಾವು ಹಂಗೆ ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು 1 KGF ತರನೋ 1 ಕಾಂತಾರನ ತರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ. ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ. ಆ ಥರ ಹಂಗೆ ಹೊರಟಿದ್ದ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಬೋಣ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟು, 10 ಜನಕ್ಕೆ 2 ಜನ ಕೊಟ್ಟರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸ್ದಂಗಿಲ್ಲ. ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ, ಮಾಡೋದೇ ಬೇಡ ನಾವು. ಜನ ಏನು ನೀನ್ ಸಿನಿಮಾ ಮಾಡ್ಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದ ಮನೆ ಹತ್ರ ಯಾರು ನಿಂತಿರಲ್ಲ. ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ. ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ. ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂರು ಬಂದು ಕತೆ ಹೇಳಿದ್ರು. ಕತೆ ನೋಡಿದೆ, ನಾನು ಓದ್ಮೇಲೆ ಟೀಕೆ ದಯಾನಂದರು ಬಂದ್ರು, ಕತೆ ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೊಂದು ಕತೆ ಸಖತ್ತಾಗಿದೆ, ಮಾಡೋಣ ಇದನ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ. ಶುರು ಮಾಡಿದ್ವಿ ಸಿನಿಮಾನ. ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು. ಇಷ್ಟು ಬಜೆಟ್ ಅಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಎಂಟ್ರಿ ಆಗಿರಲಿಲ್ಲ. ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತೆಗಿತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಒಂದು ಮಾತು ಕೇಳಿಲ್ಲ. ಈ ಸಿನಿಮಾ ತಂಡದಿಂದ ₹1 ನಮ್ಮ ಮನೆಗೆ ತಗೊಂಡೋಗಿಲ್ಲ. ಒಂದೇ ₹1 ಬಿಡುಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ. ಹಿಂಗ್ ಶುರು ಮಾಡ್ಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ. ಇನ್ನೊಬ್ರು ಇನ್ವೆಸ್ಟರ್ ಬರ್ತಾರೆ. ಅವತ್ತು ರಾತ್ರಿನೇ ವಿನೋದ್ ಅವ್ರು ಇಲ್ಲ. ನೆಕ್ಸ್ಟ್ ಡೇ ನಮಗೆ ಹಿಂಗ್ ಹೋಗಿ ಎಲ್ಲ ಓಕೆ, ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ. ಎಲ್ಲ ವಿನೋದ್ ಅವ್ರು ಹ್ಯಾಂಡ್ ಶೇಕ್ ಮಾಡಿದೀವಿ, ಹಕ್ ಮಾಡಿದೀವಿ. ನಾನು ವರ್ಧನ್ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ಇನ್ನೇನು ನಾಳೆ ಶೂಟಿಂಗ್ ಶುರುವಾಗತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ. ಈ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತಾ ನನಗೆ? ನಾನು ಒಬ್ಬನೇ ಆಫೀಸಲ್ಲಿ ಕೂತಿದ್ದೆ. ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೆ. ಒಂದು 10 ಸಿಗರೇಟ್ ಒಬ್ಬನೇ ಡಬ 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 ಸೇದ್ದೆ. ಪೂರ್ಣ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತಂದ್ರು. ಆಫೀಸಲ್ಲಿ ಇದ್ದೀನಿ ಅಂತಂದ್ರು. ಸರಿ ಓಕೆ ಆಯ್ತು, ಬಂದೇ ಇರಿ ಅಂತ ಓಡ್ ಬಂದ್ರು. ಇನ್ನೊಬ್ರು ಓಡ್ ಬಂದ್ರು, ಮನು ಓಡ್ ಬಂದ. ಈ ಓಡ್ ಬರೋ ಇನ್ಸಿಡೆಂಟ್ಗಳಿದೆಯಲ್ಲ, ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡ್ಗಕ್ಕೆ ಶುರು ಆಯ್ತು. ಏನಾಗ್ತಾ ಇದೆ ಈ ಲೈಫು, ಏನಾಗ್ತದೆ ಈ ಸಿನಿಮಾ ನಿಂತೋಗ್ಬಿಡುತ್ತೆ, ಇಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಅದು ಮತ್ತೆ ಸಿನಿಮಾನ ಹೊತ್ಕೊಂಡು ಹೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲರೂ ಹಿಂದೆ ಸರಿದ್ಬಿಟ್ರು. ಎಲ್ಲರೂ ಹಿಂದೆ ಸರಿದಾಗ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಹಾಕಿದ್ದೆ. ಅಂದ್ರೆ ವರ್ಧನ್ ಅವ್ರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು. ಅವ್ರು ಸುಸ್ತಾಗೋಗಿದ್ರು ಪಾಪ. ಈ ಟಯರ್ಡ್. ಈ ಕನ್ಸನ್ನು ಹೊತ್ಕೊಂಡು ಹೋಗ್ಬೇಕು. ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು. ಆ ಮನುಷ್ಯ ಹೇಳೋರು, ವಿನೋದ್ ಅವ್ರು ಹೇಳೋರು ನನಗೆ, ಅವ್ರು ಸರ್ ನೀವು 100 ಕೋಟಿ ತಗೋತೀರಾ ಸರ್, 100 ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್, ನೀವು ಈ ಸಿನಿಮಾ ಗೆಲ್ಬೇಕು ಸರ್, ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ. 78 ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳಕ್ಕೆ ನನಗೆ ಊರ್ ಬಿಟ್ಟು ಹೊಟ್ಟೋದೆ. ನಾನು ಒಂದು 15 ದಿವಸ ಊರಲ್ಲಿರಲಿಲ್ಲ ನಾನು.